ವೆಲ್ಕಮ್ ಬ್ಯಾಕ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ರೇಷೋನ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಪ್ರಪೋರ್ಷನ್ ಬಗ್ಗೆ ಏನು ಮಾಡೋಣ, ಕಂಪ್ಲೀಟಾಗಿ ನೋಡೋಣ. ಇಫ್ ಟೂ ರೇಷಿಯೋಸ್ ಆರ್ ಈಕ್ವಲ್, ವಿ ಸೇ ದ್ಯಾಟ್ ದೇ ಆರ್ ಇನ್ ಪ್ರಪೋರ್ಷನ್ ಆ್ಯಂಡ್ ವಿ ಯೂಸ್ ದ ಸಿಂಬಾಲ್ ಈ ಡಾಟ್ಸ್ ಆರ್ ಈಕ್ವಲ್ ಟು ಇಕ್ವೇಟ್ ದ ಟೂ ರೇಷಿಯೋಸ್. ಹೆಂಗೆ ನೋಡಿ, 30 bags ಈಸ್ ಟು 18 bags ಆ್ಯಸ್ ₹245 ಈಸ್ ಟು ₹270. ಇದನ್ನು ಓದೋದು ಹೇಗೆ ಅಂತಂದರೆ ನೋಡಿ, 30 bags ಈಸ್ ಟು 18 bags ಆ್ಯಸ್ ₹450 ಈಸ್ ಟು ₹270. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಏನು ಸಿಗುತ್ತೆ, 5:3 ಸಿಗುತ್ತೆ. ಹಾಗೆ ರೇಷೋಸ್ ಆಫ್ ಮನೀಸನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 5:3 ಸಿಕ್ತು. ಎರಡು ಸೇಮ್ ರೇಷೋಸ್ ಸಿಕ್ಕಾಗ ಇವೆರಡು ಪ್ರಪೋರ್ಷನ್ನಲ್ಲಿದೆ ಅಂತ ಹೇಳ್ತೀವಿ. ನೋಡಿ, 30 bags ಈಸ್ ಟು 18 bags ಆ್ಯಸ್ ₹450 ಈಸ್ ಟು ₹270. ಈಕ್ವಲ್ಸ್ ಹಾಕಿನೂ ಬರಿಬೋದು, ಈ ರೀತಿ 4 ಡಾಟ್ಸ್ ಹಾಕಿನೂ ಬರಿಬೋದು. ಈಗ ನೋಡಿ, 4 ನಂಬರ್ಸ್ ಯಾವಾರು 4 ನಂಬರ್ಸ್ ಪ್ರಪೋರ್ಷನಲ್ಲಿದ್ದರೆ ಎ ಬಿ ಸಿ ಡಿ ಆರ್ ಸೇಡ್ ಟು ಬಿ ಇನ್ ಪ್ರಪೋರ್ಷನ್ ಇಫ್ ಎ ಈಸ್ ಟು ಬಿ ಆ್ಯಸ್ ಸಿ ಈಸ್ ಟು ಡಿ ಆರ್ ಎ ಇಸ್ ಟು ಬಿ ಆ್ಯಸ್ ಸಿ ಇಸ್ ಟು ಡಿ. ಈ ಈಕ್ವಲ್ ಹಾಕಿನೂ ಬರಿಬೋದು, 4 ಡಾಟ್ಸ್ ಹಾಕಿನೂ ಬರಿಬೋದು. ಇದನ್ನು ಹೇಗೆ ಓದ್ತೀವಿ, ವಿ ರೀಡ್ ಇಟ್ ಆ್ಯಸ್ ಎ ಈಸ್ ಟು ಬಿ ಆ್ಯಸ್ ಸಿ ಈಸ್ ಟು ಡಿ. ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು, ಫೋರ್ತ್ ಟರ್ಮ್ಸಲ್ಲಿ ಹೇಳೋವಾಗ. ಆದರೆ ಲಾಸ್ಟ್ ಟರ್ಮ್ಗಳನ್ನು ಏನಂತ ಹೇಳ್ತೀವಿ, ಫಸ್ಟ್ ಟರ್ಮು ಮತ್ತು ಫೋರ್ತ್ ಟರ್ಮ್ಗಳನ್ನು ಏನಂತ ಹೇಳ್ತೀವಿ, ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀವಿ. ಯಾವುದು, ಎ ಮತ್ತು ಡಿಗೆ ಎಕ್ಸ್ಟ್ರೀಮ್ಸ್. ಮಧ್ಯೆ ಇರೋಕ್ಕೆ ಮಿಡಲ್ ಟರ್ಮ್ಸ್ ಅಂತಾದರೂ ಹೇಳ್ಬೋದು, ಇಲ್ಲ ಮೀನ್ಸ್ ಅಂತನಾದರೂ ಹೇಳ್ಬೋದು. ನೋಡಿ, ಇದನ್ನು ಪ್ರಪೋರ್ಷನಲ್ಲಿ ಇದ್ದಾವೆ ಅಂತ ಹೇಳೋಕ್ಕೆ ನಾವೇನು ಮಾಡ್ಬೋದು, ಎಕ್ಸ್ಟ್ರೀಮ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ಸ್ ಟು ಮೀನ್ಸ್ ಪ್ರಾಡಕ್ಟ್. ಅಂದರೆ ಎ ಇಂಟು ಡಿ ಈಕ್ವಲ್ಸ್ ಟು ಬಿ ಇಂಟು ಸಿ. ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಮೀನ್ಸ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹಾಗೆ ಮಾಡಿ ತೋರಿಸಿದ್ದೀನಿ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೋಡೋಣ. 45 ಈಸ್ ಟು 90 ಈಕ್ವಲ್ಸ್ ಟು ಸಿ ಈಸ್ ಟು 6. ಇವಾಗ ನಾವು ಇಲ್ಲಿ ನೋಡಿದ್ವಿ, ಇವು ಪ್ರಪೋರ್ಷನಲ್ಲಿ ಇದಾವ ಇಲ್ವಾ ಅಂತ ತಿಳ್ಕೊಬೇಕಂದಾಗ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸನ್ನು ತೊಗೊಳ್ತೀವಿ, ಪ್ರಾಡಕ್ಟ್ ಆಫ್ ಮೀನ್ಸನ್ನು ತೊಗೊಳ್ತೀವಿ. ಎರಡು ಸೇಮ್ ಆನ್ಸರ್ ಬಂತು ಅಂತಂದರೆ ಅದು ಏನಂತ, ಪ್ರಪೋರ್ಷನಲ್ಲಿದೆ ಅಂತ ಹೇಳಿ ಅರ್ಥ. ಈಗ 45 ಇಂಟು 6 270 ಬಂತು, ಆಮೇಲೆ ಬಿ ಇಂಟು 90 ಇಂಟು 3 270 ಬಂತು. ಆವಾಗ ಇದು ಪ್ರಪೋರ್ಷನಲ್ಲಿದೆ ಅಂತ ಹೇಳಿ ಅರ್ಥ. ಬನ್ನಿ ಈಗ ಒಂದೊಂದೇ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಆರ್ 30 40 45 60 ಇನ್ ಪ್ರಪೋರ್ಷನ್ ಅಂತ ಹೇಳಿ ಕೇಳ್ತಾರೆ. ಆವಾಗ ನಾವು ಏನು ಬರ್ಕೊಳ್ತೀವಿ, 30 ಈಸ್ ಟು 40 ಈಸ್ ಟು 45 ಈಸ್ ಆ್ಯಸ್ 45 ಈಸ್ ಟು 60. 2 ಮೆಥಡ್ಸಲ್ಲಿ ಸಾಲ್ವ್ ಮಾಡ್ಬೋದು. ಹೇಗೆ ನೋಡಿ, ಫಸ್ಟು ಎಕ್ಸ್ಟ್ರೀಮ್ಸ್ ಅಂದರೆ ಇದಕ್ಕೆ ಎ ಬಿ ಸಿ ಡಿ ಅಂತ ತಗೊಂಡ್ರೆ ಎ ಇಂಟು ಡಿ 30 ಇಂಟು 60, ಹಾಗೆ ಬಿ ಇಂಟು ಸಿ ಅಂದರೆ 40 ಇಂಟು 45. ಎರಡು ಆನ್ಸರು ಸೇಮ್ ಸಿಗಬೇಕು. 6 3 18, ಇವೆರಡು 0. ಹಾಗೆ ಇಲ್ಲಿ ಇದು ಒಂದು 0 ಬರ್ಕೊಂಬಿಡೋಣ. 4 5 20ಕ್ಕೆ 0, ದಶಕ 2, 4 4 16, 2 18. ಎರಡು ಆನ್ಸರ್ ಸೇಮ್ ಬರ್ತಾ ಇದೆ ಅಂದಾಗ ಇದು ಪ್ರಪೋರ್ಷನಲಲ್ಲಿ ಇದೆ ಅಂತ ಅರ್ಥ. ಇನ್ನೊಂದು ರೀತಿ ಹೇಗೆ ಮಾಡ್ಬೋದು ನಾವು, ಈಗ ನೋಡಿ, ಇದು ಫಸ್ಟ್ ಮೆಥಡ್. ಈಗ 30/40 ಸಿಂಪ್ಲಿಫೈ ಮಾಡಿ 3/4 ಅಂತಂದರೆ 3:4 ಬಂತು. ಇನ್ನೊಂದನ್ನು ಸಿಂಪ್ಲಿಫೈ ಮಾಡಿದಾಗ ಇದೇ ರೇಷಿಯೋ ಸಿಗಬೇಕು, 45/60. ಯಾವುದ್ರಲ್ಲಿ ಬರುತ್ತೆ, 15ನಲ್ಲಿ ಬರುತ್ತೆ. 15 3 45, 15 4 60, 3/4 ಅಂತಂದರೆ 3:4. ಎರಡು ಸೇಮ್ ಬಂದಾಗ ಏನಂತ ಹೇಳಿ, 30 40 45 60 ಇವು ಪ್ರಪೋರ್ಷನಲ್ಲಿ ಇದ್ದಾವೆ ಅಂತ ಹೇಳಿ ಅರ್ಥ. ಇದು ಲೆಕ್ಕ ಮಾಡೋದು ಹೀಗಾಯಿತು. ಏನು ಮಾಡ್ತಾರೆ, ಇದೇ ಥರ ಡೈರೆಕ್ಟ್ ಕ್ವಶನ್ ಕೇಳಲ್ಲ. ನೋಡಿ, ಇಲ್ಲಿ ಎಕ್ಸ್ ಅನ್ನೋ ಟರ್ಮ್ ಕೊಟ್ಟು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡೀರಿ ಅಂತ ಹೇಳಿ ಬರುತ್ತೆ. ಇವಾಗ ನೋಡಿ, 36 ಈಸ್ ಟು 81 ಆ್ಯಸ್ ಎಕ್ಸ್ ಈಸ್ ಟು 63. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ನಮಗೆ ಗೊತ್ತಿದೆ ಏನು, ಎಕ್ಸ್ಟ್ರೀಮ್ಸು ಮತ್ತು ಮೀನ್ಸ್ಗಳದ್ದು ಪ್ರಾಡಕ್ಟ್ ಏನಿರಬೇಕು, ಸೇಮ್ ಇರಬೇಕು. ಈಗ ನಮಗೆ
ಫಸ್ಟ್ ನಾವು ಎಕ್ಸ್ ವ್ಯಾಲ್ಯೂವನ್ನು ಕಂಡು ಹಿಡಬೇಕಾದಾಗ ಮಿಡಲ್ ಟರ್ಮಲ್ಲಿದೆ ಅದು, ಹಾಗಾಗಿ ಫಸ್ಟ್ ಮಿಡಲ್ ಟರ್ಮ್ಸನ್ನೇ ತೊಗೊಳ್ಳೋಣ. 81 ಇಂಟು ಎಕ್ಸ್ ಈಕ್ವಲ್ಸ್ ಟು 36 ಇಂಟು 63. ಈಗ ಎಕ್ಸ್ ಈಕ್ವಲ್ಸ್ ಟು 36 ಇಂಟು 63, 81ಅನ್ನು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ, ಡಿವೈಡೆಡ್ ಬೈ 81 ಆಗುತ್ತೆ. ಈಗ ಇದು ಯಾವುದ್ರಲ್ಲಿ ಹೋಗುತ್ತೆ? 9 ಟೇಬಲಲ್ಲಿ ಹೋಗುತ್ತೆ. 9 4 36, 9 9 81, 9 1 9 8 72, 9 6 54, 9 7 63. ಇವಾಗ ಎಕ್ಸ್ ಈಕ್ವಲ್ಸು 7 4 28, 28 ಅಂತ ಬಂತು ಎಕ್ಸ್ ವ್ಯಾಲ್ಯೂ. ಈಗ ಈಸಿಯಾಗಿ ಕಂಡುಹಿಡಿಬೋದು. ಇದು ತುಂಬ ಈಸಿ ಕೆಲಸ, ಏನಂತ ಟಫ್ ಇದು ಇಲ್ಲ ಇಲ್ಲಿ. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ. 36 ಈಸ್ ಟು ಎಕ್ಸ್ ಆ್ಯಸ್ ಎಕ್ಸ್ ಈಸ್ ಟು 16, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆ. ಎಕ್ಸ್ ಇಂಟು ಎಕ್ಸ್ ಈಕ್ವಲ್ಸ್ ಟು 36 ಇಂಟು 16. ಎಕ್ಸ್ ಇಂಟು ಎಕ್ಸ್ ಏನಾಯಿತು? ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 36 ಇಂಟು 16. ಎಕ್ಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 36 ಇಂಟು 16. ಎಕ್ಸ್ ಈಕ್ವಲ್ಸ್ ಟು 36ಅನ್ನು 6 ಇಂಟು 6 ಅಂತ, 16ಅನ್ನು 4 ಇಂಟು 4 ಅಂತ. ಆವಾಗ ಎಕ್ಸ್ ಈಕ್ವಲ್ಸ್ ಟು ಇದೇನಾಯಿತು? 6 ಸ್ಕ್ವೇರ್ ಇಂಟು 4 ಸ್ಕ್ವೇರ್. ಆವಾಗ ಎಕ್ಸ್ ಈಕ್ವಲ್ಸ್ ಟು 6 ಇಂಟು 4. ಎಕ್ಸ್ ಈಕ್ವಲ್ಸ್ ಟು 6 4 24 ಬರುತ್ತೆ. ಇವಾಗ ನೋಡಿ, 3 ನಂಬರ್ಸ್ ಆರ್ ಇನ್ ಪ್ರಪೋರ್ಷನ್. ಅಂದರೆ 3 ನಂಬರ್ಸ್ ಏನಾದರೂ ಪ್ರಪೋರ್ಷನಲ್ಲಿದೆ ಅಂತ ಕೊಟ್ಟರೆ, ಎಕ್ಸಾಂಪಲು ಎ ಬಿ ಸಿ ಆರ್ ಸೇ ಟು ಬಿ ಇನ್ ಪ್ರಪೋರ್ಷನ್ ಇಫ್ ಎ ಬಿ ಸಿ ಆರ್ ಇನ್ ಪ್ರಪೋರ್ಷನ್. ಅವಾಗ ಏನಂತ ತಿಳ್ಕೊಬೇಕು? ಈ ಬಿ ಮಿಡಲ್ ಟರ್ಮ್ ಏನಾಗುತ್ತೆ? ಡಬಲ್ ಆಗುತ್ತೆ. ಯಾವಾಗ? ಈ 3 ನಂಬರ್ ಕೊಟ್ಟಾಗ ನೀವು ಮಿಡಲ್ ಟರ್ಮನ್ನು ಡಬಲ್ ಸಾರಿ ತೊಗೊಳ್ಬೇಕು. ಅಂದರೆ ಹೇಗೆ ನೋಡಿ, ಎ ಇಸ್ ಟು ಬಿ ಆ್ಯಸ್ ಬಿ ಇಸ್ ಟು ಸಿ, ಈ ರೀತಿ ತೊಗೊಳ್ಬೇಕು. ಆವಾಗ ಬಿ ಇಂಟು ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಇಂಟು ಸಿ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ, ಅದು ಆವಾಗ ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಏನಿದೆ, ಇಫ್ 25 35 ಎಕ್ಸ್ ಆರ್ ಇನ್ ಪ್ರಪೋರ್ಷನ್ ಫೈಂಡ್ ಎಕ್ಸ್ ಅಂತ ಹೇಳ್ತಾರೆ. ಅವಾಗ ಇದನ್ನು ಹೇಗೆ ಬರ್ಕೋತೀವಿ? 25 ಈಸ್ ಟು 35 ಆ್ಯಸ್ 35 ಈಸ್ ಟು ಎಕ್ಸ್ ಅಂತ ಬರ್ಕೊಳ್ತೀವಿ. ಈಗ ಇದು ಎಲ್ಲಿ ಎಕ್ಸ್ಟ್ರೀಮ್ಸಲ್ಲಿದೆ, ಫಸ್ಟ್ ಎಕ್ಸ್ಟ್ರೀಮ್ಸನ್ನು ತೊಗೊಳ್ಳೋಣ. 25 ಇಂಟು ಎಕ್ಸ್ ಈಕ್ವಲ್ಸ್ ಟು 35 ಇಂಟು 35. ಎಕ್ಸ್ ಈಕ್ವಲ್ಸ್ ಟು 35 ಇಂಟು 35, 25 ಟ್ರಾನ್ಸ್ಪೋಸ್ ಆಗಿ ಡಿವೈಡೆಡ್ ಬೈ ಆಗುತ್ತೆ. 5 5 25, 5 7 35, 5 1 5 7. ಎಕ್ಸ್ ಈಕ್ವಲ್ಸ್ ಟು 7 7 49. ಇದು ಏನಂತ, ಇದು ಒಂದು ರೀತಿ ಮಾಡೋದು. ಅಂದರೆ ಏನು, ನಮಗೆ ಲಾಸ್ಟ್ ಟರ್ಮ್ಸ್ದು ಪ್ರಾಡಕ್ಟು ಮತ್ತು ಮಿಡಲ್ ಟರ್ಮ್ಸ್ದು ಪ್ರಾಡಕ್ಟು ಸೇಮ್ ಇದ್ದರೆ ಅದು ಅಂತ ಆ ರೀತಿ ಕಂಡುಹಿಡಿಯೋ ಪ್ರಪೋರ್ಷನಲ್ಲಿದೆ ಅಂತ ಹೇಳಿ ಗೊತ್ತಿದೆಯಲ್ಲ, ಹಿಂಗೊಂದು. ಇಲ್ಲ ಅಂದರೆ ಈ ಫಾರ್ಮುಲಾ ಹಾಕ್ಕೊಂಡು ಹೇಗೆ ಕಂಡುಹಿಡಿಯೋದು ನೋಡಿ. ಇದು ಒಂದು ಮೆಥಡ್. ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸಿ, ಇದನ್ನು ಹಾಕ್ಕೊಂಡು ಹೇಗೆ ಕಂಡುಹಿಡಿಯೋದು? 25 ಈಸ್ ಟು 35 ಈಸ್ ಟು ಎಕ್ಸ್ ಬಿ ಸ್ಕ್ವೇರ್. ಆವಾಗ 35 ಸ್ಕ್ವೇರ್ ಈಕ್ವಲ್ಸ್ ಟು 25 ಇಂಟು ಎಕ್ಸ್. ಆವಾಗ ನಮಗೆ ಇದನ್ನು ಹೀಗೂ ಬರ್ಕೋಬೋದು, 25 ಇಂಟು ಎಕ್ಸ್ ಈಕ್ವಲ್ಸ್ ಟು 35 ಸ್ಕ್ವೇರ್. ಈಗ ಎಕ್ಸ್ ಮಾತ್ರ ಬೇಕು ನಮಗೆ. ಇದನ್ನು 35 ಇಂಟು 35 ಅಂತ ಬರ್ಕೊಂಡು ಟ್ರಾನ್ಸ್ಪೋಸ್ ಮಾಡ್ಕೊಳ್ತೀವಿ. ಸೇಮ್ ಅದೇ, ಮತ್ತೇನೂ ಇಲ್ಲ. 5 5 25, 5 7 35, 5 1 5 7. ಎಕ್ಸ್ ಈಕ್ವಲ್ಸ್ ಟು 49. ಇದನ್ನು ಈಸಿನೇ, ಇದನ್ನು ಹೆಚ್ಚು ಕಡಿಮೆ ಎರಡೂ ಸೇಮೇ ಅವು. ಈಗ ಇದ್ರ ಮೇಲೆ ಯಾವ ರೀತಿ ಪ್ರಾಬ್ಲಮ್ಸ್ ಕೊಡ್ತಾರೆ ಅದನ್ನು ನೋಡಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಶೋ ದ್ಯಾಟ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಇನ್ ಕಂಟಿನ್ಯೂಡ್ ಪ್ರಪೋರ್ಷನ್ ಅಂತ ಹೇಳಿ 3 ನಂಬರನ್ನು ಕೊಟ್ಟಿದ್ದಾರೆ. 3 ನಂಬರ್ಸ್ ಕಂಟಿನ್ಯೂಡ್ ಪ್ರಪೋರ್ಷನ್ ಅಂದರೆ ಬೇರೆ ಏನೂ ಅಲ್ಲ, 3 ನಂಬರ್ಸ್ ಪ್ರಪೋರ್ಷನ್ ಏನಾರ ನೋಡಿದ್ವಲ್ಲ ಅದೇ ಸೇಮ್ ಪ್ರಪೋರ್ಷನ್ ಅಂತ. ಇವಾಗ ಏನಂತಂದರೆ, ಇವು 3 ನಂಬರ್ಸ್ ಕೊಟ್ಟಾಗ ಇದನ್ನು ಏನು ಹೇಗೆ ಬರ್ಕೋಬೇಕು? 48 60 60 75. ಈಗಲೇ ಪ್ರಪೋರ್ಷನ್ ಹಾಕೋ ಹಾಗಿಲ್ಲ, ಯಾಕಂದರೆ ನಾವು ಪ್ರೂವ್ ಮಾಡಬೇಕು. ಶೋ ದ್ಯಾಟ್ ಅಂತ ಕೇಳ್ತಿದ್ದಾರೆ ಕಂಟಿನ್ಯೂಡ್. ಹಾಗೆ ಹಾಕ್ಕೊಳ್ಳಿ. ಈಗ ನಮಗೆ 3 ನಂಬರ್ಸ್ ಪ್ರಪೋರ್ಷನ್ ಫಾರ್ಮುಲಾ ಗೊತ್ತಾಗಿದೆ. ಏನು? ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಇಂಟು ಸಿ. ಇದು ಎ ಬಿ ಸಿ. ಬಿ ಸ್ಕ್ವೇರ್ ಅಂದರೆ 60 ಸ್ಕ್ವೇರ್, ಎ 48 ಇಂಟು 75.
ಈಗ ಈ ಎರಡು ಆನ್ಸರ್ ಸೇಮ್ ಬರುತ್ತೆ ಅಂತ ಪ್ರೂವ್ ಮಾಡಬೇಕಷ್ಟೆ. ಹಾಂ, ಬಿ ಸ್ಕ್ವೇರ್ 60 ಇಂಟು 60 6 36 ಇವೆರಡು 0 ಇಷ್ಟು ಬಂತು ಇದಕ್ಕೆ ಆನ್ಸರ್. ಎ ಸಿ ಎಷ್ಟು ಬರುತ್ತೆ ನೋಡೋಣ. 48 ಇಂಟು 75 ಇಲ್ಲೇ ಮಲ್ಟಿಪ್ಲಿಕೇಶನ್ ಮಾಡೋಣ. 48 ಇಂಟು 75 5 8 40 5 4 20 24 7 8 56 7 4 28 5 20 33 0 6 4 10ಕ್ಕೆ 0 1 3 3 6 ಇದು ಕೂಡ 3600 ಬಂತು. ಎರಡು ಸೇಮ್ ಬಂದಿರೋವಾಗ ಇವು ಪ್ರಪೋರ್ಷನಲ್ಲಿ ಇದೆ, ಕಂಟಿನ್ಯೂಡ್ ಪ್ರಪೋರ್ಷನಲ್ಲಿ ಇದೆ ಅಂತ ಹೇಳಿ ಕೊನೆಗೆ ದೇರ್ಫೋರ್ 48 ಈಕ್ವಲ್ಸ್ ಟು 60 ಆ್ಯಸ್ 60 ಈಸ್ ಟು 75 48 ಈಸ್ ಟು 60 ಆ್ಯಸ್ 60 ಈಸ್ ಟು 75 ಅಂತ ಹೇಳಿ ಪ್ರೂವ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಕ್ವಶನ್ ಬರುತ್ತೆ, ಅದನ್ನೊಂದು ನೋಡೋಣ. ಹೇಗಂದರೆ ನೋಡ್ರಿ, ಡಿಟರ್ಮೈನ್ ಇಫ್ ದ ಫಾಲೋಯಿಂಗ್ ರೇಷಿಯೋಸ್ ಫ್ರಮ್ ಎ ಫಾರ್ಮ್ ಅ ಪ್ರಪೋರ್ಷನ್ ಅಂತ ಹೇಳಿ. ಹೇಗೆ ಒಂದು ಎಕ್ಸಾಂಪಲ್, 25 ಸೆಂಟಿಮೀಟರ್ ಈಸ್ ಟು 1 ಮೀಟರ್ ಆ್ಯಂಡ್ ₹40 ಈಸ್ ಟು ₹160. ಈಗ ನೋಡಿ, ನಮಗೇನು ರೇಷಿಯೋ ಅಥವಾ ಪ್ರಪೋರ್ಷನ್ ಮಾಡಬೇಕು ಅಂತಂದರೆ ಇವ್ರದ್ದು ಯೂನಿಟ್ಸ್ ಏನಿರಬೇಕು, ಸೇಮ್ ಇರಬೇಕು. ಸೇಮ್ ಇಲ್ಲ ಅಂತಂದರೆ ಯೂನಿಟ್ಸನ್ನು ಸೇಮ್ ಮಾಡ್ಕೋಬೇಕು. 25 ಸೆಂಟಿಮೀಟರ್ ಯಾವಾಗಲೂ ನೋಡಿ ಸೇಮ್ ಮಾಡ್ಕೊಳ್ಳೋವಾಗ ಏನು, ಬಿಗ್ಗೆಸ್ಟ್ ನಾವು ಇದನ್ನು ಯೂನಿಟನ್ನು ಸ್ಮಾಲೆಸ್ಟಿಗೆ ಕನ್ವರ್ಟ್ ಮಾಡ್ಕೋಬೇಕು. 25 ಸೆಂಟಿಮೀಟರ್ ಸ್ಮಾಲು, ಮೀಟರು ದೊಡ್ಡದು. ಸೊ 25 ಸೆಂಟಿಮೀಟರ್ ಹಾಗೇ ಇರಲಿ. 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್. ಇದು ರುಪೀಸ್ದಲ್ಲಿ ಏನೂ ಸಮಸ್ಯೆ ಇಲ್ಲ. ₹40 ₹160. ಇವಾಗ ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. 25/100 25 1 25 4 1:4 ಬಂತು. ಹಾಗೆ ಇದನ್ನು ಹಂಗೆ ಸಿಗುತ್ತಾ ನೋಡಬೇಕು. 40/160 ಈ 0 ಕ್ಯಾನ್ಸಲ್, 4 1 4 4 ಸೊ 1:4. ಆವಾಗ ಇದು ಏನಂತ ಹೇಳಿ, ಇವೆರಡೂ ಪ್ರಪೋರ್ಷನಲ್ಲಿ ಇದೆ. ಆವಾಗ ಬರಿತೀವಿ 25 ಸೆಂಟಿಮೀಟರ್ ಈಸ್ ಟು 1 ಮೀಟರ್ ಆ್ಯಸ್ ₹40 ಈಸ್ ಟು ₹160. ಇಷ್ಟೇ. ಈ ಥರದ್ದು ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ಬೋದು. ಯಾವ್ದ್ಯಾವ ಥರ ಲೀಟರ್ಸಿಗೆ ಮತ್ತು ಲೀಟರ್ಸು, ಕೆ ಜಿ, ಪೈಸೆ, ರೂಪಿ, ಈ ಥರ ಯಾವುದಾದ್ರೂ ಬರ್ಬೋದು. ಇದ್ರ ಬಗ್ಗೆ ಮತ್ತೆ ಎಕ್ಸ್ಟ್ರಾ ಹೇಳೋಕ್ಕೆ ಹೋಗಲ್ಲ. ಇವನ್ನೇನಿಲ್ಲ, ಆ ಯೂನಿಟ್ಸನ್ನು ಸೇಮ್ ಮಾಡ್ಕೊಂಡು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಷ್ಟು ಇವತ್ತಿನ ವಿಡಿಯೋದ ಒಂದು ಎಕ್ಸ್ಪ್ಲನೇಷನ್ ಆಗಿತ್ತು. ಯೂನಿಟರಿ ಮೆಥಡನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಇದನ್ನು ಇವತ್ತಿಲ್ಲಿ ಮುಗಿಸೋಣ. ಯಾಕಂದರೆ ತುಂಬ ಲೆಂದಿ ವಿಡಿಯೋ ಆಗುತ್ತೆ, ಹಾಗಾಗಿ. ಓಕೆ.